ಈ ಆಷಾಢ ಮಾಸದಲ್ಲಿ ಮೈಸೂರಿಗೆ ಚಾಮುಂಡಿ ಬೆಟ್ಟದ ದರ್ಶನ ಮಾಡೋಕ್ಕೆ ಹೋದವ್ರು ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ, ಯಾಕಾದರೂ ಆಷಾಢ ಮಾಸ ಬಂತಪ್ಪ ಅನಿಸುತ್ತೆ. ಅಲ್ಲ, ಅಲ್ಲಿನ ಅವ್ಯವಸ್ಥೆಗಳನ್ನು ನೋಡಿದ್ರೆ ಅದನ್ನು ಇವರು ವ್ಯವಸ್ಥೆ ಅಂತ ಅಧಿಕಾರಿಗಳು ಬೇರೆ ಕರೀತಾರೆ. ಅದು ವ್ಯವಸ್ಥೆ ಅಲ್ಲ, ದಯವಿಟ್ಟು ಅದನ್ನು ಪದವನ್ನು ಬದಲಾಯಿಸಿ, ಅದು ಅವ್ಯವಸ್ಥೆ ಅಂತ ಹೇಳೋದು. ಸಾಗರೋಪಾದಿಯಲ್ಲಿ ಜನ ಬರ್ತಾರೆ ಅಂತ ನಿಮಗೆ ವರ್ಷಾನುಗಟ್ಟಲೆ ಅಂತ ಗೊತ್ತಿರುತ್ತೆ, ಆದರೆ ಅದಕ್ಕೆ ತಕ್ಕಂತೆ ನಿಮಗದು ವ್ಯವಸ್ಥೆ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಏನೋ ಮಾಡಿದ್ದೀವಿ ಅಂತ ಊರಿಗೆ ಮುಂಚೆ ನೀವು ಪತ್ರಿಕಾಗೋಷ್ಠಿಲಿ ಎಲ್ಲ ಹೇಳ್ಬಿಡ್ತೀರಾ. ಅಲ್ಲರಿ, ಬಂದವರಿಗೆಲ್ಲ ಬಾದಾಮಿ ಹಾಲು ಕೊಡ್ತೀವಿ, ಬಿಸ್ಕೆಟ್ ಕೊಡ್ತೀವಿ ಅಂತೀರ. ಯಾವ ನನ್ನ ಮಗ ಕೇಳ್ತಾ ಇದ್ದಾನೆ, ನೀವು ಬಿಸ್ಕೆಟ್ ಕೊಡಿ, ಬಾದಾಮಿ ಹಾಲು ಕೊಡಿ, ಅಥವಾ ಅಲ್ಲಿ ಕಡಿಮೆ ಆಗಿದೆ, ಬಿಸ್ಕೆಟ್ ಸರಿ ಇಲ್ಲ, ಅಲ್ಲಿ ಹಾಲಿಗೆ ಸಕ್ಕರೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಬಂದವರಿಗೆ ದಯವಿಟ್ಟು ಒಂದು ದರ್ಶನಕ್ಕೆ 2 ನಿಮಿಷ ಅವಕಾಶ ಮಾಡಿಕೊಡಿ. ನೀವು ಹಾಕಿರೋ ಬಿಸ್ಕೆಟು 3 ವರ್ಷದಿಂದ ಗ್ಯಾರಂಟಿ ಬಿಸ್ಕೆಟ್ಗಳನ್ನ ತಿನ್ಕೊಂಡು ಜನ ಆಗಲೇ ತಿಂದು ತೇಗಿ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗ್ದೇ ಇನ್ನೂ ಸುಧಾರಿಸ್ಕೋತಾ ಇದ್ದಾರೆ. ಅದ್ರ ಮಧ್ಯೆ ನೀವು ಈ ಥರ ಬಿಸ್ಕೆಟು ಬಾದಾಮಿ ಮೇಲೆ ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಅದನ್ನು ಬಿಟ್ಟು ಬಂದ ಭಕ್ತಾದಿಗಳಿಗೆ ಶೀಘ್ರ ದರ್ಶನಕ್ಕೆ ಏನು ಅವಕಾಶ ಇದೆಯೋ ಅದನ್ನು ಆದಷ್ಟು ಬೇಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಕಷ್ಟಪಟ್ಟು ಅಲ್ಲಿ ಕುತ್ತಿಗೆ ಹಿಸ್ಕಿ ತಳ್ತಾ ಇದ್ದಾರೆ, ಆದರೂ ಕೂಡ ಜನ ಭಕ್ತಾದಿಗಳು ಅದನ್ನು ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಈ ಒಂದು ಆಷಾಢ ಮಾಸದಲ್ಲಿ ಯಾರೋ ಆ ತಾಯಿನ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾರೋ ಅವ್ರ ಎದುರಿಗೆ ನಿಂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂಥ ಪರಿಸ್ಥಿತಿ ಬಂದಿದೆ. ನೋಡಿದವರೇ ಪುಣ್ಯವಂತರು, ನೋಡಿದವರೇ ಧನ್ಯ ಅಂತ ಅಂದ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅಲ್ಲರಿ, ಆ VIP ಬೇರೆ ನೀವು ಸಪ್ರೇಟಾಗಿ ಕಳಿಸ್ತೀರಾ. ಜನಪ್ರತಿನಿಧಿಗಳು ಇವರೆಲ್ಲ ಜನಗಳಿಂದನೇ ಆಯ್ಕೆ ಆದರು, ಆದರೆ ಇವರು ಜನಗಳ ಮಧ್ಯೆ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವ್ರನ್ನ ಸೈಡಲ್ಲಿ ಕರ್ಕೊಂಡೋಗಿ ಅವರಿಂದ 4-5 ಜನ ಅವ್ರಿಗೆ ಗೊತ್ತು ಗುರಿ ಇಲ್ದಿರೋರ್ನೆಲ್ಲ ಕರ್ಕೊಂಡು ಒಳಗೆ ಹೋಗ್ತೀರಾ. ಹೋದ ತಕ್ಷಣ ಅವರಿಗೆ ಮಂಗಳಾರತಿ, ತೀರ್ಥ ಪ್ರಸಾದ, ಹೂವು ಹಣ್ಣು ಶಾಲು ಸನ್ಮಾನ ಹಾಕೊಂಡು ರೊಯ್ ಅಂತ ವಾಪಸ್ ಕಳಿಸ್ಬಿಡ್ತೀರಾ. ಅವರಿಗಾದ್ರೂ ಒಂದು ಸ್ವಲ್ಪ ಗಿಲ್ಟ್ ಬೇಡವಾ? ಅವರಿಗಾದ್ರೂ ಒಂದು ಸ್ವಲ್ಪ ಮಾನವೀಯತೆ ಬೇಡವಾ? ಇಷ್ಟೊಂದು ಜನ ಕಾಯ್ತಾ ಇದ್ದಾರೆ, ಹಗಲು ರಾತ್ರಿ ಬಂದು ವಯಸ್ಸಂತ ಅಂದರೆ ಅಷ್ಟು ತುಂಬ ವಯಸ್ಸಾದವರಿದ್ದಾರೆ, ಮಕ್ಳುಗಳಿದ್ದಾರೆ, ಇಂಥವರೆಲ್ಲ ಬಂದು ನಿಂತ್ಕೊಂಡಿರ್ತಾರೆ. ಅವ್ರ ಮಧ್ಯೆ ಇವ್ರು ಬಂದು ಹಾಗೆ ರಾಜಾರೋಷವಾಗಿ ಹೋಗ್ತಾ ಇರ್ತಾರೆ. ದಯವಿಟ್ಟು ಅರ್ಥ ಆಗ್ತಿಲ್ಲ. ಈ ರೂಲಿಂಗ್ ಪಾರ್ಟಿ ಮಂತ್ರಿಗಳು ಮತ್ತು ಅಪೋಸಿಷನ್ ಪಾರ್ಟಿ ಮಂತ್ರಿಗಳು ಇವರೆಲ್ಲ ಏನು ಮಾಡಬೇಕು ಅಂದರೆ ದಯವಿಟ್ಟು ಒಂದು ಕಾನೂನು ತಂದುಬಿಡಿ ಇವರಿಗೆಲ್ಲ. ಈ ಆಷಾಢ ಮಾಸದಲ್ಲಿ ಯಾವ್ಯಾವ ದತ್ತಿ ಇಲಾಖೆ ದೇವಸ್ಥಾನಗಳಿದೆ ಅಲ್ಲೆಲ್ಲ ಎಲ್ಲ ರಶ್ ಆಗುತ್ತೋ ಅವರಿಗೆಲ್ಲ ಒಂದು 3 ದಿವಸ ಶುಕ್ರವಾರ ಶನಿವಾರ ಭಾನುವಾರ ಅಂತ ಪ್ರತಿ ಆಷಾಢದಲ್ಲಿ ಡ್ಯೂಟಿ ಹಾಕ್ಬಿಡಿ. ಆ ದೇವರ ಒಂದು ಸೇವೆನೂ ಆಗುತ್ತೆ, ಪುಣ್ಯನೂ ಬರುತ್ತೆ, ಜನಗಳ ಕಷ್ಟ ಕಾರ್ಪಣ್ಯನೂ ಗೊತ್ತಾಗುತ್ತೆ. ಅದು ಬಿಟ್ಟು ಏನೋ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲರಿಗೂ ಟಿಕೆಟ್ಗಳಿದೆ, ದುಡ್ಡುಗಳಿದೆ, 2,000 3,000 300 100 ಅಂತ ಸುಮ್ಮನೆ ಒಂದು ಹೇಳ್ತೀನಿ. ಭಕ್ತಾದಿಗಳೇನಾದ್ರು ದೇವಸ್ಥಾನಗಳಿಗೆ ಹೋಗೋದನ್ನು ಬಾಯ್ಕಾಟ್ ಮಾಡಿಬಿಟ್ರೆ ನೀವು ಬರೀ VIP ದೇವಸ್ಥಾನ ನಡೆಸೋಕ್ಕೆ ಸಾಧ್ಯ ಇದೆ, ತಾಕತ್ತಿದೆಯಾ? ನೋವೇ ಚಾನ್ಸೇ ಇಲ್ಲ ಅಲ್ವಾ? ಹಾಗಾಗಿ ಭಕ್ತಾದಿಗಳಿಗೆ ಆದಿ ಅಂದರೆ ಮೊದಲು ಅವ್ರಿಗೆ ಆದ್ಯತೆ ಕೊಡಿ, ಅದಾದಮೇಲೆ ಬೇರೆಯವರಿಗೆಲ್ಲ ಕೊಡ್ರಿ. ದಯವಿಟ್ಟು ವ್ಯವಸ್ಥೆನ ಸರಿ ಮಾಡಿ. ವರ್ಷದಲ್ಲಿ ಒಂದು ಆಷಾಢ ಬರುತ್ತೆ, ಅದೊಂದು 12 ದಿವಸ ನಿಮಗೆ ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಯಾವ ರೀತಿ ನೀವು ಬೇರೆ ಕೆಲಸಗಳನ್ನು ನಿಭಾಯಿಸ್ತೀರಾ ಅಂತ ನೀವೇ ಒಂದು ಸರಿ ಆಲೋಚನೆ ಮಾಡಿ ನೋಡಿ. ಬರೋ ಭಕ್ತರಿಗೆ ಮೊದಲ ಆದ್ಯತೆಯೇ ಕೊಡಿ. ದಯವಿಟ್ಟು ನೆಮ್ಮದಿಯಿಂದ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದೇ ನನ್ನ ಒಂದು ಕಳಿಯ ಮನವಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. ಏನಂತೀರ? ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಒದ್ರುಬಿಟ್ಟೆ.